ನೋಡೋಣ ಇವತ್ತು 3 hours ಅಂದರೆ ಪಾರ್ಟ್ ಟೈಮು ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಇದು ಗೊತ್ತಿಲ್ಲ. ಬಟ್ ಆದ್ರೂ ಬೆಂಗಳೂರಲ್ಲಿ ವಿಡಿಯೋ ನೋಡ್ತಿದ್ದೆ ಅಷ್ಟೇ. ಆದರೆ ನಮ್ಮ ಹುಬ್ಳಿಯಲ್ಲೆಲ್ಲ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡಿದ್ರೆ ಎಷ್ಟು ಸಿಗ್ಬೋದು ಅಂಥೇಳಿ. ಓಕೆ, ಫಸ್ಟ್ ಆರ್ಡ್ರ್ ಕಂಪ್ಲೀಟ್ ಆಯಿತು ಸ್ವಿಗ್ಗಿದು. ಫಸ್ಟ್ ಆರ್ಡ್ರಿಗೆ ಎಷ್ಟು ಕೊಟ್ಟಿದೆ ನಾವು ಗೊತ್ತಿಲ್ಲ. 250 ಕ್ಯಾಶ್ ಪೇ ಮಾಡಿದ್ದಾರೆ. ಓಕೆ, ಡನ್. ಫಸ್ಟ್ ಆರ್ಡ್ರು ಕಂಪ್ಲೀಟ್ ಮಾಡಿಬಿಡೋಣ. ಇದು 2ನೇ ಆರ್ಡ್ರು KFC BB ಕಾಲೇಜ್ ಎದುರುಗಡೆ. ಇನ್ನೂ ಆರ್ಡ್ರ್ ಪ್ರಿಪೇರ್ ಆಗ್ತಿದೆ, ನೋಡಬೇಕು. BB ಕಾಲೇಜ್ 6883 ರೆಡಿ ಐತಿ ಅಂತ ಹೋಗಿ ಪಿಕಪ್ ಮಾಡೋಣ. ಸೆಕೆಂಡ್ ಆರ್ಡ್ರು ಡೆಲಿವರಿ ಕೊಟ್ಟೆ, ಕ್ಯಾಶ್ ಕಲೆಕ್ಟ್ ಆಯಿತು. 465 ಕಲೆಕ್ಟ್ ಹೊಡೆದೆ. ಕಂಟಿನ್ಯೂ ಓಕೆ. ಆಮೇಲೆ ಇದರಲ್ಲಿ ಇನ್ನೊಂದು ಏನಾಯಿತು ಅಂದರೆ, ನನ್ನ ಹತ್ರ ಚೇಂಜ್ ಇರಲಿಲ್ಲ. ಪಾಪ ಮೇಡಮ್ ಚೇಂಜ್ ಇರಲಿ ಅಂದರು. ನಾನು ಆ ಥರ ಎಲ್ಲ ಇಟ್ಕೊಳ್ಳಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅಂತ ಚೇಂಜ್ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಚೇಂಜ್ ಇಟ್ಕೊಂಡೆ. ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ. ಓಕೆ, ಜೋಶ್ ಪಾಟೀಲ್. Satwik Lunch Home. ಇಲ್ಲ, Head southwest toward Hubli, Dharwad Road, Barpeta White Road. ರೈಟ್, ಹೋಗೋಣ. ಆರ್ಡ್ರು ಇಲ್ಲೇ ಒಂದು 350 ಮೀಟರ್ಸ್ ಅಷ್ಟೇ. ಹೋಟ್ಲ್ ಇಲ್ಲೇ ಇದೆ, ಪಂಜುರ್ಲಿ. ಶ್ರೀ ಪಂಜುರ್ಲಿ ಹೋಟ್ಲ್ ಇಲ್ಲೇ ಇದೆ. ಓಕೆ, ನೋಡೋಣ. ಈ ಹುಡುಗರು ಅಥವಾ ಫುಡ್ ಡೆಲಿವರಿ ಬಾಯ್ಸ್ ಎಷ್ಟು ಕಷ್ಟ ಬೀಳ್ತಾರೆ, ಎಷ್ಟು ಸಿಗ್ತದೆ ಅಂತ ಹೇಳ್ಬಿಟ್ಟು ನೋಡೋಣ. ಆರ್ಡ್ರು ಇಲ್ಲೇ ಒಂದು 350 ಮೀಟರ್ಸ್ ಅಷ್ಟೇ. ಹೋಟ್ಲ್ ಇಲ್ಲೇ ಇದೆ, ಪಂಜುರ್ಲಿ. ಶ್ರೀ ಪಂಜುರ್ಲಿ ಹೋಟ್ಲ್ ಇಲ್ಲೇ ಇದೆ. ಓಕೆ, ನೋಡೋಣ. ಈ ಹುಡುಗರು ಅಥವಾ ಫುಡ್ ಡೆಲಿವರಿ ಬಾಯ್ಸ್ ಎಷ್ಟು ಕಷ್ಟ ಬೀಳ್ತಾರೆ, ಎಷ್ಟು ಸಿಗ್ತದೆ ಅಂತ ಹೇಳ್ಬಿಟ್ಟು ನೋಡೋಣ. ಕೊನೆ ಆರ್ಡ್ರ್ ಪಿಕ್ ಮಾಡಿದ್ದೀನಿ. ಆಮೇಲೆ ಎಷ್ಟಂದರೆ 9 ಗಂಟೆ 4 ನಿಮಿಷ ತೋರಿಸ್ತಿದೆ. ಇವಾಗ 8:46 ಅಂದರೆ 15 ಅಂದರೆ ಒಂದು 20 ನಿಮಿಷ ವೇಟ್ ಮಾಡಬೇಕೀಗ. ಓಕೆ, 20 ನಿಮಿಷ ಭಾಳ ಆಯಿತು. ಓಕೆ, ಅದರ ಒಳಗಡೆ ರೆಡಿ ಆದರೆ ಪಿಕ್ ಮಾಡ್ತೀನಿ. ಓಕೆ, ರೈಟ್. ಈ ಆರ್ಡ್ರ್ ಪಿಕ್ ಆಯಿತು, ಕಂಪ್ಲೇಂಟ್ ಹೊಡೆಯೋಣ. ರೇಣುಕಾ ರೆಡ್ಡಿ. ರೈಟ್, ಚಲೋ. Head west, then turn right. 3ನೇ ಆರ್ಡ್ರ್ ಪಿಕ್ ಆಯ್ತಿದ್ದು. ಹುಬ್ಬಳ್ಳಿ ಧಾರವಾಡ ರೋಡ್, BB ಕಾಲೇಜ್ ಹತ್ರ, ಅಂಕಲ ಕ್ರಾಸ್ ಹತ್ರ. ಈ ಆರ್ಡ್ರ್ ಬಂದುಬಿಟ್ಟು ಒಂದು 2 ಕಿಲೋಮೀಟ್ರ್ ಒಳಗಡೆ ಇದೆ. ಡೆಲಿವರಿ ಮಾಡಿ ಬರೋಣ. ಓಕೆ, ಕ್ಯಾಶ್ ಕಲೆಕ್ಟ್ ಆಯಿತು. ಆಮೇಲೆ ಒಂದು ಆರ್ಡ್ರ್ ಡ್ರಾಪ್ ಮಾಡ್ತಿದ್ದೀನಿ, ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಮೇಡಮ್. 4ನೇ ಆರ್ಡ್ರು ಪಿಕಪ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ರೆಬಲ್ ಫುಡ್ಡು ಈಟ್ ಶೋರ್, ಈಗ ಚೇಂಜ್ ಆಗಿದೆ ಹೆಸರು. ಈಟ್ ಶೋರ್ ಕಡೆ ಹೋಗ್ತಿದ್ದೀನಿ. ಒಂದು ಆರ್ಡ್ರ್ ಬಿದ್ದಿದೆ 20 ರೂಪೀಸ್ದು. ಓಕೆ, ಹತ್ರನೇ ಬೀಳ್ತಿದೆ. ಆದರೆ ಏನು 20 ಅಷ್ಟೇ ಬೀಳ್ತಿದೆ. ಆದರೆ ಇವಾಗೊಂದು 3ನೇ ಆರ್ಡ್ರ್ ನಾನು ಡ್ರಾಪ್ ಮಾಡಿದ್ದು ಒಬ್ಬರು ಲೇಡಿ ಅಂದರು, ಹುಡುಗಿ ಅವರು ನಮ್ಮ ಮನೆಯಲ್ಲೂ ಈ ಥರ ಕೆಲಸ ಮಾಡ್ತಿದ್ರು ರೀ. ಅದಕ್ಕೆ
ಅಂಥೇಳಿ ಒಂದೇನೋ 12 ರುಪೀಸ್ ಚೇಂಜ್ ಇರಲಿಲ್ಲ. ಇದು ನನ್ನ ಹತ್ರ ಚೇಂಜ್ ಇತ್ತು, ಬಟ್ ಅವರು ಇರಲಿ ಇಟ್ಕೊಡ್ರಿ ಅಂತ ಟಿಪ್ಸ್ ಕೊಟ್ಟರು. ಬಟ್ ಇಲ್ಲಿ ಟಿಪ್ಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ, ಇದರಲ್ಲಿ ಟಿಪ್ಸ್ ಕೊಡ್ತಾರೆ ಇರಲಿಲ್ಲ. ಓಕೆ ಇರಲಿ, ಪರವಾಗಿಲ್ಲ, ಟಿಪ್ಸ್ ಎಲ್ಲ ನಾನು ತೊಗೊಳಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಪ್ರೀತಿಯಿಂದ ಕೊಡ್ತಿದ್ದಾರೆ. ಅದಕ್ಕೆ ಟಿಪ್ಸ್ ಒಂದು 12 ರುಪೀಸ್ ಅವ್ರು ಎಕ್ಸ್ಟ್ರಾ ಕೊಟ್ಟರು ನನಗೆ. ನೋಡೋಣ ಇರಲಿ. ಗುಡ್. ಇದು ಸಿರೂರು ಪಾರ್ಕ್ ಹತ್ರ ಇದೇನಿದು ಕ್ಲೌಡ್ ಕಿಚನ್ ಇದೆ. ಇದ್ರ ಒಳಗಡೆ ಏನು ಹೆಸರಂತೇನಿಲ್ಲ ಇದಕ್ಕೆ. ಒಂದು ಆರ್ಡ್ರ್ ಇದೆ, ಇನ್ನೂ ಪ್ರಿಪೇರ್ ಆಗ್ತಿದೆ, ನೋಡ್ಬೋದು ನೀವು. ಓಕೆ, ಇದು ನಂದು 4th ಆರ್ಡ್ರು. ನೀವು ಈಗೇನಾಯ್ತು ಅಂತಂದರೆ 13 ನಿಮಿಷ ಹತ್ತು ಥರ ಇನ್ನೂ ತನಕ ರೆಡಿ ಆಗಿಲ್ಲ. ಇದರಲ್ಲಿ ಇನ್ನೂ ಏನೇನೋ ಇದೆ, ಇನ್ಸೆಂಟಿವ್ ಅದು ಇದು ಅಂತಿದೆ. ಇನ್ಸೆಂಟಿವ್ ಒಂಥರ ಏನಂದರೆ ಹೆಲ್ಪ್ ಆಗುತ್ತೆ. ಹೆಂಗಂತಂದರೆ ಪೆಟ್ರೋಲಿಗೆಲ್ಲ ಅದರಿಂದನೇ ಪೆಟ್ರೋಲ್ ಖರ್ಚೆಲ್ಲ ತೆಗಿಬೋದು. ನೋಡ್ಬೋದು ಟೈಮ್ ಎಷ್ಟಾಯ್ತು ಅಂದರೆ 23 ನಿಮಿಷ. ಪಾರ್ಟ್ ಟೈಮ್ ಮಾಡೋರಿಗೆ ಈ ಥರ ಆಗಿಬಿಟ್ರೆ ಹೋಯ್ತಿಲ್ಲೇ ಪಿಕ್ ಮಾಡೋಕ್ಕೆ, ಆಮೇಲೆ ಕೆಳಗಡೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 28 ನಿಮಿಷಕ್ಕೆ ಆರ್ಡ್ರ್ ಪಿಕ್ ಆಯಿತು. ಅರ್ಧ ಗಂಟೆ ಇಲ್ಲೇ ಗೋವಿಂದ. ಓಕೆ, ಶ್ರೀ ಅಪಾರ್ಟ್ಮೆಂಟ್ ಅಂತೇಳಿ ಯಾವುದೊಂದು ಅಪಾರ್ಟ್ಮೆಂಟ್ ಇದೆ. ಡ್ರಾಪ್ ಆಯಿತು. ಓಕೆ, ಮತ್ತೊಂದು ಆರ್ಡ್ರ್ ಬಂತು. ಪಿಕಪ್ 4 ಕಿಲೋಮೀಟ್ರ್ ತೋರಿಸಿ 1.1 ಅಂದರೆ 1 ಕಿಲೋಮೀಟ್ರು, ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಅಷ್ಟೇ. ಆವಾಗಲೇ ಎಲ್ಲಿಂದ ಪಿಕ್ ಮಾಡಿದ್ನೋ ಮತ್ತೆ ಅಲ್ಲೇ ಬಂದೆ. ಆಗಲೇ ಅರ್ಧ ಗಂಟೆ ಮಾಡಿದ್ರು ಇವರು ಒಂದು ಆರ್ಡ್ರ್ ಕೊಡೋಕ್ಕೆ. ರೀಚ್ ಲೊಕೇಶನ್. ಓಕೆ, ರೆಡಿ ಕೊಟ್ಟಿದ್ದಾರೆ. ಇಚ್ಛೆ ಇದೆ ಅಂತ ಅನಿಸುತ್ತೆ. ಓಕೆ, ಪ್ರೈಸ್ ಗಾಡಿ 1167 1167. ಡಬಲ್ 1167 ರೆಡಿ ಕೊಟ್ಟಿದ್ದಾರೆ. ಆರ್ಡರ್ ರೆಡಿ ಕೊಟ್ಟಿದ್ರು, ಆದ್ರೂ ಮತ್ತು ಲೇಟ್ ಆಯಿತು. ಸಿಕ್ಕಾಪಟ್ಟೆ ಲೇಟಪ್ಪ. ಪಾರ್ಟ್ ಟೈಮೆಲ್ಲ ಮಾಡೋದು ಈ ಥರ ಲೇಟ್ ಆಗಿಬಿಟ್ರೆ ಆಯಿತು. ಕೊಟ್ಟರು, ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಫೋಟೋ ತೆಗೆದಿದ್ದೇನೆ. ಓಕೆ, ಆರ್ಡರ್ ಕಂಪ್ಲೀಟ್. ರೆಡಿ. ರೈಟ್, ಇದೊಂದು ಆರ್ಡರ್ ಡ್ರಾಪ್ ಮಾಡೋಣ ಬನ್ರಿ. ಇಲ್ಲಿ ಅಕ್ಷಯ ಪಾರ್ಕ್ ಹತ್ರ ಈ ಆರ್ಡ್ರ್ ಒಂದು ಡ್ರಾಪ್ ಆಯಿತು. 22 ರುಪೀಸ್ ಕೊಟ್ಟಿದ್ದೇನೆ. ಓಕೆ, ಅಯೋಧ್ಯ ನಗರ ಕಡೆ ನಾನಿದೆ. ಇದು HP USB 20 ಫ್ಲ್ಯಾಶ್ ಡ್ರೈವ್ ಇನ್ಸ್ಟಾ ಮಾಡಿಬಿಟ್ಟು ಆರ್ಡ್ರ್. ಇದು ಆ್ಯಕ್ಚುಲಿ ರಿಟರ್ನ್ ಕೊಡೋ ಆರ್ಡ್ರ್ ಇದು. ಪೆನ್ ಡ್ರೈವ್ ಇದೆ ಇದು. ಓಕೆ, क्या है मैडम, ये रिटर्न है क्या? अच्छा, ಇನ್ಸ್ಟಾ ಮಾಡ್ರು ಇದು. ಅದು ಏನೋ ಪೆನ್ ಡ್ರೈವ್ ರಿಟರ್ನ್ ಇತ್ತು ಅನಿಸುತ್ತೆ. ಓಕೆ, ರಿಟರ್ನ್ ಮಾಡಿದ್ದೀನಿ, ಫೋಟೋ ಅಪ್ಲೋಡ್ ಮಾಡಿದೆ. ಡನ್. ಓಕೆ, ರಿಟರ್ನ್ ಒಯ್ದು ಕೊಡೋಣ.
ಈ ಜೇಬಲ್ಲಿ ಹಾಕೊಳ್ಳೋಣ. Your destination is on the left. ಇಲ್ಲೇ ಇನ್ಸ್ಟಾಮಾರ್ಟು ಅಪ್ಲಿಕೇಶನ್ ಇಲ್ಲೇ ತೋರಿಸ್ತಿದೆ. ಒಳ್ಳೆ ಕಗ್ಗತ್ತಲಲ್ಲಿ ಇದೆಯಪ್ಪ ಇದು ಇಂಡಸ್ಟ್ರಿ ಏರಿಯಾದಲ್ಲಿ. ಓಕೆ ಓಕೆ ಲೊಕೇಶನ್ ಬಂತು. ಐಟಮ್ ರಿಟರ್ನ್ ಮಾಡೋಣ. ಇದು ಪಿಕಪ್ ಆಯಿತು, ಪ್ರೊಸೆಸ್ ಎಲ್ಲ ಮುಗೀತು. ಬೇರೆ ಕಡೆ ಒಂದು ಆರ್ಡ್ರ್ ಬಂದಿದೆ. ಎಷ್ಟು 700 ಮೀಟ್ರ್ ತೋರಿಸ್ತಿದೆ. ಓಕೆ ರೈಟ್, ಆ ಕಡೆ ಹೋಗೋಣ. ಓಯಸಿಸ್ ಮಾಲ್ ಇದು. ಓಯಸಿಸ್ ಮಾಲ್ KFC ಇದೆ ಆರ್ಡ್ರು. ಲೊಕೇಶನ್ ರೀಚ್ ಆಗಿದ್ದೀನಿ. ಗಾಡಿ ಒಂದು ಸ್ವಿಚ್ ಆಫ್ ಮಾಡೋಣ. ಹೇಳೋಕ್ಕಾಗಲ್ಲ, ನೈಟು ಆನ್ ಇಟ್ಟು ಹೋದರೆ ಯಾವನಾರು ಹೊತ್ತಾಕೊಂಬಿಟ್ರೆ ಕಷ್ಟ. ಓಕೆ, ಲೊಕೇಶನ್ ರೀಚ್ ಆಯಿತು. ಆರ್ಡ್ರ್ ರೆಡಿ ಇದೆ, ರೆಡಿ ಕೊಟ್ಟಿದ್ದಾರೆ 901 KFC ಒಳಗಡೆ. ಓಕೆ ಡನ್. 10 ನಿಮಿಷ ವೇಟ್ ಮಾಡಬೇಕೀಗ. ಓಕೆ, ಇವತ್ತಿನ ಬರೀ ವೇಟ್ ಮಾಡೋರಿಗೆ ಹೋಯ್ತು ಟೈಮ್ ನಮ್ಮದು. ಓಕೆ ಇರಲಿ, ಪರವಾಗಿಲ್ಲ, ನೋಡೋಣ. ವೇಟ್ ಮಾಡ್ತೀನಿ 10 ನಿಮಿಷ. ಇದು ಬೇರೆ ಕ್ಯಾಶ್ ಆನ್ ಡೆಲಿವರಿ ಇದೆ. ಇದು ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಅದಕ್ಕದೇನೋ ನಮಗೆ. ಇದೊಂದು ಡ್ರಾಪ್ ಮಾಡೋಣ. ನಿಮ್ಮದು ಟೋಪ ಇದೆ, 3rd ಫ್ಲೋರ್. ಪಾರ್ಟ್ ಟೈಮು 8 ಗಂಟೆಯಿಂದ 11 ಗಂಟೆ ತನಕ ಡ್ಯೂಟಿ ಮಾಡಿದ್ದೀನಿ. ಅಂದರೆ 3 ಅವರ್ಸ್ ಡ್ಯೂಟಿ ಮಾಡಿದ್ದೀನಿ. 250 ರುಪೀಸು ಓಕೆ ಆರ್ಡ್ರದು. ಆಮೇಲೆ ಬೋನಸ್ ಅಂತೇಳಿ 120. 9 ಆರ್ಡರ್ ಕಂಪ್ಲೀಟ್ ಮಾಡಿದ್ದಕ್ಕೆ 75 ಓಕೆ ಇನ್ಸೆಂಟಿವ್ ಬಂದಿದೆ. ಎಲ್ಲ ಎಷ್ಟಾಯಿತು ಅಂತ ನೀವೇ ಹೇಳಿ. ನನಗೆ ಪೆಟ್ರೋಲ್ದೇನು ಯಾವುದೇ ಖರ್ಚಿಲ್ಲ, ಯಾಕಂತಂದರೆ ನಂದು ಎಲೆಕ್ಟ್ರಿಕ್ ಇರೋದ್ರಿಂದ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ಹೇಳಿ. 3 ಅವರ್ಸಲ್ಲಿ ಇದು ಬೆಸ್ಟ್ ಅಂತೀನಿ ನಾನು. ದಿನಾಲೂ ಬೇರೆ ಬೇರೆ ಥರ ಇರುತ್ತಂತೆ, ಅದಕ್ಕೆ ಓಕೆ ಪಾರ್ಟ್ ಟೈಮ್ ಮಾಡೋರಿಗೆ ಸಾಕು ಅಂತ ಅಂದ್ಕೊಳ್ತೀನಿ ನಾನು ಇಷ್ಟು. ಯಾಕಂದರೆ ಬೇರೆ ಎಲ್ಲೂ 8 ಅವರ್ಸ್ ಕೆಲಸ ಮಾಡಿದ್ರು ಅನ್ಸ್ಕಿಲ್ಡ್ಗೆ 500 ಕೊಡೋದು ಕಷ್ಟ. ಅದಕ್ಕೋಸ್ಕರ ಇದು ರಿಸ್ಕ್ ಇದೆ, ಬೈಕ್ ಓಡಿಸ್ಬೇಕು. ಆದರೆ ಓಕೆ, ಯಾವುದು ಕೆಲಸನೇ ಇಲ್ಲ ನನಗೆ ಇವತ್ತು ಅಂತ ಅಂದ್ಕೊಂಡ್ರೆ ಏನಾರು ಒಂದು ಬೈಕ್ ಇದ್ದರೆ ಬಂದು ಸ್ವಿಗ್ಗಿನೋ ಅಥವಾ ಜೊಮ್ಯಾಟೊನೋ ಈ ಥರದ್ದು ಏನಾರು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಡೈಲಿ ಪಾರ್ಟ್ ಟೈಮಲ್ಲಿ 300 to 500 ತನಕ ಏನು ಲಾಸ್ ಇಲ್ಲ ಅಂಥೇಳಿ ಹೇಳ್ಬೋದು. ಓಕೆ, ಧನ್ಯವಾದ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತಿರ್ತೀನಿ. ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಓಕೆ, ಗುಡ್ ನೈಟ್. ಇವತ್ತೆಲ್ಲ ಪಾಪ ಅಲ್ಲಿ ಮಾತಾಡಿಸ್ತಿದ್ದೆ, ಎಲ್ಲ ಆರ್ಡ್ರ್ ಇಲ್ಲ ಇವತ್ತು, ಏನು ಆರ್ಡ್ರಸ್ಗಳೇ ಇಲ್ಲ ಅಂತ ಹೇಳ್ತಿದ್ರು. ಬಟ್ ನೋಡಿದ್ರೆ ರೆಸ್ಟೋರೆಂಟ್ಗಳು ನೋಡಿದ್ರೆ ತುಂಬ ಬಿಜಿ ಇದೆ. ಎಲ್ಲ ಆ್ಯಪ್ಸಲ್ಲಿ ಆರ್ಡ್ರಸ್ ಇದೆ, ಫುಲ್ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ರೈಡರ್ಸ್ಗೆ ನೋಡಿದ್ರೆ ಆರ್ಡರ್ಸ್ಗಳಿಲ್ಲ. ಎಲ್ಲ ಅದೇ ಹೇಳ್ತಿದ್ದಾರೆ ಆರ್ಡರ್ಸ್